ಎಲ್ಲರಿಗೆ ನಮಸ್ಕಾರ. ಈ ಸ್ಟೋರಿ ಕೇಳ್ತಿರೋ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ನೀವು ಎಷ್ಟೇ ಒಳ್ಳೆ ಬಾಯ್ ಫ್ರೆಂಡ್ ಆಗಿದ್ದರೂ ಹೀಗೆಲ್ಲ ಮಾಡಿದ್ರೆ ಗರ್ಲ್ ಫ್ರೆಂಡ್ ದೃಷ್ಟಿಯಲ್ಲಿ ಕೆಟ್ಟವರಾಗಿರ್ತಾರ ನೆನಪಿಡಿ. ಹುಡುಗರು ಎಷ್ಟೇ ಒಳ್ಳೆಯರಾಗಿದ್ದರೂ ತಮ್ಮ ಸಂಗಾತಿಯನ್ನು ಎಷ್ಟೇ ಪ್ರೀತಿಸಿದರೂ ಕೆಲವೊಂದು ಸಂದರ್ಭಗಳಲ್ಲಿ ತಮ್ಮ ಸಂಗಾತಿಯ ದೃಷ್ಟಿಯಲ್ಲಿ ವಿಲನ್ಗಳಾಗಿ ಬಿಡುತ್ತಾರೆ. ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿರಬಹುದು ಅಥವಾ ಪತಿ ಪತ್ನಿಯ ಆಗಿರಬಹುದು. ಈ ಸಂಬಂಧದಲ್ಲಿ ಇಬ್ಬರ ಭಾವನೆಗಳಿಗೆ ಬೆಲೆ ಕೊಟ್ಟಾಗ ಮಾತ್ರ ಸಂಬಂಧ ಸುಗಮವಾಗಿ ಸಾಗಬಲ್ಲದು. ಸಂಬಂಧದಲ್ಲಿ ಎಷ್ಟೇ ಅನ್ಯೋನ್ಯವಾಗಿದ್ದರೂ ಇಬ್ಬರ ನಡುವೆ ಕೆಟ್ಟ ಭಾವನೆಗಳನ್ನು ಉಂಟು ಮಾಡುವ ಅನೇಕ ವಿಷಯಗಳು ನಡೆಯುತ್ತದೆ. ಅದಾದ ನಂತರ ಸಂಗಾತಿ ಎಷ್ಟೇ ಒಳ್ಳೆಯವನಾಗಿದ್ದರೂ ಅವರನ್ನು ಆ ದೃಷ್ಟಿಯಿಂದಲೇ ನೋಡಲು ಪ್ರಾರಂಭಿಸುತ್ತಾರೆ. ಹುಡುಗಿಯರು ಭಾವನಾತ್ಮಕವಾಗಿರುತ್ತಾರೆ. ಹುಡುಗಿಯರು ತುಂಬ ಭಾವನಾತ್ಮಕವಾಗಿರುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಅವರು ಸಂಬಂಧದಲ್ಲಿನ ಸಣ್ಣ ವಿಷಯಗಳ ಬಗ್ಗೆ ಸೂಕ್ಷ್ಮವಾಗಿರುತ್ತಾರೆ. ಈ ಕಾರಣದಿಂದಾಗಿ ಪುರುಷರು ತಮ್ಮ ಸಂಗಾತಿಗೆ ನೋವುಂಟು ಮಾಡುವ ಯಾವುದೇ ಕೆಲಸವನ್ನು ಮಾಡದಂತೆ ಸಂಬಂಧದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ತೋರಿಸಬೇಕು. ಅಂತಹ ಕೆಲವು ಚಿಹ್ನೆಗಳನ್ನು ನಾವು ನಿಮಗೆ ಹೇಳುತ್ತಿದ್ದೇವೆ. ಇದು ನಿಮ್ಮನ್ನು ನಿಮ್ಮ ಗೆಳತಿಯ ದೃಷ್ಟಿಯಲ್ಲಿ ಒಂದು ನಿಮಿಷದಲ್ಲಿ ಒಳ್ಳೆಯದರಿಂದ ಕೆಟ್ಟವರಾಗಿ ಬಿಡುತ್ತಾರೆ. ಆರ್ಡರ್ ಮಾಡುವ ಹುಡುಗರನ್ನು ಹುಡುಗಿಯರು ಇಷ್ಟಪಡುವುದಿಲ್ಲ. ಸಂಬಂಧಕ್ಕೆ ಬಂದ ನಂತರ ನಿಮ್ಮ ಸಂಗಾತಿಯ ಪ್ರತಿಯೊಂದಕ್ಕೂ ನಿಮ್ಮಲ್ಲಿ ಕೇಳುವ ಮೂಲಕ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂದು ನೀವು ಭಾವಿಸಿದರೆ ಅದು ತಪ್ಪು. ಎಲ್ಲವನ್ನು ಮಾಡಲು ನೀವು ಅವರನ್ನು ಒತ್ತಾಯಿಸಿದಾಗ ಅವರಿಗೆ ಉಸಿರುಗಟ್ಟಲು ಪ್ರಾರಂಭವಾಗುತ್ತದೆ. ನಿಮ್ಮ ಗೆಳತಿಯ ಪ್ರತಿಯೊಂದು ನಿರ್ಧಾರವನ್ನು ನೀವು ಅನುಮೋದಿಸಿದರೂ ಅವರು ನಿಮ್ಮನ್ನು ಕೇಳಿ ಎಲ್ಲವನ್ನು ಮಾಡಲು ಇಷ್ಟಪಡುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅವರು ಕ್ರಮೇಣ ನಿಮ್ಮೊಂದಿಗೆ ಸಮಸ್ಯೆಗಳನ್ನು ಹೊಂದಲು ಪ್ರಾರಂಭಿಸುತ್ತಾರೆ ಮತ್ತು ಒಳ್ಳೆಯವರಾದ ನಂತರವೂ ನೀವು ಅವರ ದೃಷ್ಟಿಯಲ್ಲಿ ಕಳಕನಾಗಿರುತ್ತಾರೆ. ಕೋಪಗೊಳ್ಳುವುದು. ಸಂಬಂಧಕ್ಕೆ ಬಂದ ನಂತರವೂ ನಿಮ್ಮ ಮನಸ್ಥಿತಿಯನ್ನು ನಿಯಂತ್ರಿಸಲು ನಿಮಗೆ ಸಾಧ್ಯವಾಗದಿದ್ದರೆ ನಿಮ್ಮ ಗೆಳತಿ ಅಂತಹ ನಡವಳಿಕೆಯನ್ನು ಇಷ್ಟಪಡುವುದಿಲ್ಲ ಎನ್ನುವುದನ್ನು ಮೊದಲು ತಿಳಿಯಿರಿ. ನಿಮ್ಮ ಗೆಳತಿಯ ಮೇಲೆ ನೀವು ಪ್ರೀತಿಯನ್ನು ದಾರಿ ಎರೆದರೆ ಅವಳು ತನ್ನನ್ನು ತಾನು ವಿಶ್ವದ ಅತ್ಯಂತ ಅದೃಷ್ಟಶಾಲಿ ಎಂದು ಭಾವಿಸಲು ಪ್ರಾರಂಭಿಸುತ್ತಾಳೆ. ಆದರೆ ಕೋಪದ ಮುಖವನ್ನು ನೋಡಿದರೆ ಆಕೆ ನಿಮ್ಮ ಜೊತೆ ಸಂಬಂಧದಲ್ಲಿರಲು ಭಯಪಡುತ್ತಾಳೆ. ಮಹಿಳೆಯರು ಸಾಮಾನ್ಯವಾಗಿ ಅಂತಹ ಪುರುಷರಿಂದ ದೂರವಿರಲು ಬಯಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಅವರು ನಿಮ್ಮಿಂದ ಪ್ರತ್ಯೇಕಿಸಲು ನಿರ್ಧರಿಸುತ್ತಾರೆ. ಹಾಗಾಗಿ ನಿಮ್ಮ ಸಂಗಾತಿಯ ಜೊತೆ ಅನಗತ್ಯವಾಗಿ ಕೋಪಗೊಳ್ಳುವುದನ್ನು ನಿಲ್ಲಿಸಿ. ಹುಚ್ಚು ಅಥವಾ ಮೂರ್ಖ ಎಂಬಂತಹ ಪದಗಳ ಬಳಕೆ. ಅಂತಹ ಅನೇಕ ಪುರುಷರು ಇದ್ದಾರೆ. ಅವರು ನಿಮ್ಮೊಂದಿಗೆ ತುಂಬ ಪ್ರೀತಿಯಿಂದ ಬದುಕುತ್ತಿದ್ದರೂ ಕೆಲವೊಮ್ಮೆ ಅವರ ಹುಚ್ಚುತನಂತಹ ಪದಗಳನ್ನು ಬಳಸಿ ನಿಮ್ಮನ್ನು ದುರ್ಬಲಗೊಳಿಸುತ್ತಾರೆ. ನೀವು ಕೆಲವು ಕೆಲಸಕ್ಕೆ ಸಂಬಂಧಿಸಿದಂತೆ ತಪ್ಪು ಮಾಡಿದ್ದೀರಿ ಎಂದು ಭಾವಿಸೋಣ. ನಂತರ ನಾವು ನಿಮ್ಮನ್ನು ಮೂರ್ಖ ಎಂದು ಸಂಬೋಧಿಸುತ್ತೇವೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಗೆಳತಿ ಆ ಸಮಯದಲ್ಲಿ ನಿಮಗೆ ಏನೇನು ಹೇಳಿರಬಹುದು, ಆದರೆ ಅವಳ ಮನಸ್ಸಿನಲ್ಲಿ ಅವಳು ನಿಮ್ಮನ್ನು ಗೌರವಿಸುವುದನ್ನು ನಿಲ್ಲಿಸುತ್ತಾಳೆ. ನೀವು ಅವರೊಂದಿಗೆ ಅಂತಹ ಪದಗಳನ್ನು ನಿರಂತರವಾಗಿ ಬಳಸಿದರೆ ನಂತರ ನೀವು ನಿಮ್ಮ ಸಂಬಂಧವನ್ನು ಕಳೆದುಕೊಳ್ಳಬಹುದು. ಸಂಬಂಧಕ್ಕೆ ಬಂದ ನಂತರ ನಿಮ್ಮ ಗೆಳತಿ ಎಲ್ಲದಕ್ಕೂ ಹೌದು ಎಂದು ಹೇಳಬಹುದು ಎಂದು ನೀವು ಭಾವಿಸಬಹುದು. ನಿಮ್ಮ ಸಂಬಂಧವನ್ನು ನೀವು ಗೌರವಿಸಬೇಕು. ಇದರಲ್ಲಿ ನಿಮ್ಮ ಸಂಗಾತಿಯ ಆಲೋಚನೆಯು ಮುಖ್ಯವಾಗಿದೆ. ನೀವು ಕೇವಲ ನಿಮ್ಮ ಮಾತೇ ನಡೆಯಬೇಕೆಂದು ಬಯಸಲು ಸಾಧ್ಯವಿಲ್ಲ. ಈ ಥರ ವಿಷಯಗಳಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಎಷ್ಟೇ ಒಳ್ಳೆಯವರಾಗಿರುತ್ತೀರಿ
ಆದರೆ ನೀವು ಸಂಬಂಧದಲ್ಲಿ ನಿಮ್ಮನ್ನು ನೀವು ಬಾಸ್ ಆಗಿ ಇರಿಸಿಕೊಳ್ಳಲು ಪ್ರಯತ್ನಿಸಿದಾಗ ಗೆಳತಿ ನಿಮ್ಮೊಂದಿಗೆ ಹೊಂದಿಕೊಳ್ಳಲು ಕಷ್ಟಪಡುತ್ತಾಳೆ. ಅಂತಹ ಸಂಗಾತಿಯಿಂದ ದೂರ ಹೋಗಲು ಮಹಿಳೆಯರು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಯಾವುದೇ ರೀತಿಯಲ್ಲಿ ನಿಮ್ಮ ಸಂಗಾತಿಗೆ ತೊಂದರೆ ಕೊಡಬಾರದು. ಎಲ್ಲ ನಮಗೆ ಇಷ್ಟ ಆಗಿ ಥರ ಮಾಡಬಾರದು. ಅವರಿಗೆ ಸ್ವಲ್ಪ ಫ್ರೀಡಮ್ ಕೊಡಬೇಕು. ಆವಾಗಲೇ ಅವರು ನಿಮ್ಮ ಜೊತೆ ಚೆನ್ನಾಗಿರುತ್ತಾರೆ. ಫ್ರೆಂಡ್ಸ್, ಸ್ಟೋರಿ ಹೇಗಿದೆ ಅಂತ ತಿಳಿಸಿ ಹೇಳಿ ಫ್ರೆಂಡ್ಸ್. ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.